ಮುಸ್ಸಂಜೆ ಮಾತು ನೋಡಿದಾರಲ್ಲ ಸರ್? ಓ ಆಗ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಆ ಸಿನಿಮಾ, ಆ ಹಾಡುಗಳು, ಆ ಆಫೀಸಿಗೆ ಎಂಟ್ರಿ ಕೊಟ್ಟಿದ್ದೆ, ಕದ್ದಳು ಮನಸ್ಸನ್ನ. ಅವಳಂಥ ಚೆಲುವೇನ ಸೆಳೆದಳು ಕಣ್ಣಿನಲೇ, ಅದು ಅಂಥ ನೋಟಾನ. ಮಿಲನ ಸಿನಿಮಾನಲ್ಲೂ ಅಪ್ಪು ಸರ್ RJ ಪ್ಲೇ ಮಾಡ್ತಾರೆ. ನಮಸ್ಕಾರ ಬೆಂಗಳೂರು. ಆ ಒಂದು ಸ್ಟೈಲೇ ಬೇರೆ ತರ ಇರ್ತಾ ಇತ್ತು ಸರ್. ಅದನ್ನ ಹಾಕೊಂಡು ಹಾಯ್ ನಮಸ್ಕಾರ ಹೇಗಿದ್ದೀರಾ ಅಂತ ಅವ್ರದ್ದು ಬೇಸ್ ವಾಯ್ಸ್ ಅವ್ರದ್ದಿದೆ. ಈ ಮುಸ್ಸಂಜೆ ಮಾತು ಪ್ರದೀಪನಿಂದ ಒಂದು ಚಿಕ್ಕ ಮಾತು. ಸರ್ ನಾವು ಬ್ಲೈಂಡು ಸರ್, ನಿಮ್ಮ ಶೋ ಕೇಳಿಸ್ಕೊಂತ ಇದ್ದೀವಿ, ಖುಷಿ ಆಗ್ಬಿಡುತ್ತೆ ಸರ್. ಅದೆಲ್ಲ ಆ ಸುದೀಪ್ ಸರ್ ಮೂಮೆಂಟು ನನ್ನ ಲೈಫಲ್ಲಿ. ಸುದೀಪ್ ಸರ್ ನೋಟ್ ಮಾಡ್ತಾ ಇದ್ರು, ಅವ್ರು ನಿಮ್ಗೆ ಯಾವ ಥರ ಅನಿಸ್ತು? ಎಸ್ಪೆಷಲಿ ಸುದೀಪ್ ಸರ್ ಅಂತ ಬಂದಾಗ ನನ್ನ ಹತ್ರ ಬೇಡ, ನಾನು ಸರಿ ಇಲ್ಲ. ಬಟ್ ನಮ್ಗೆಲ್ಲರ ಆಸೆ ಕೂಡ, ನಾನು ತುಂಬ ಮ್ಯಾನಿಫೆಸ್ಟ್ ಮಾಡ್ತೀನಿ ಒಂದಲ್ಲ ಒಂದಿನ ಸರ್ ಜೊತೆ ಎಲ್ಲೋ ಒಂದು ಕಡೆ ಕೆಲಸ ಮಾಡುವಂತಹ ಒಂದು ಅವಕಾಶ ನನಗೆ ಸಿಗಲಿ ಅಂತ. ತುಂಬಾ ಜನ ಹೇಳಿದ್ದಾರೆ ನಾವು ವೀಕೆಂಡ್ ಅಷ್ಟೇ ನೋಡೋದು, ಹೌದು, ಬಿಕಾಸ್ ಸುದೀಪ್ ಸರ್. ವಿಚ್ ಇಸ್ ಆಕ್ಚುಲಿ ಟ್ರೂ. ಮುಸ್ಸಂಜೆ ಮಾತು ನೋಡಿದಾರಲ್ಲ ಸರ್? ಅಫ್ಕೋರ್ಸ್ ನೋಡಿದ್ದೀನಿ ಸರ್. ಅದರಲ್ಲೂ ಸುದೀಪ್ ಅವ್ರು ನಿಂತಾನೆ ಒಂದು ಆರ್ ಜೆ ಜಾಕಿ ಥರ ಒಂದು ರೋಲ್ ಇದು ಮಾಡಿರ್ತಾರೆ. ಸೊ ಆ ಮೂವಿ ನೋಡಿದಾಗ ಏನಾರ ಒಂದು ಸ್ವಲ್ಪ ಏನಾರ ಅನ್ಸ್ತಾ, ಓಕೆ RJ ಅಂದ್ರೆ ಈ ಥರ ಇರಬೇಕು, ಇಲ್ಲ ಅಲ್ಲಿ ಕೂಲ್ ಆಗಿರ್ಬೇಕು. ಅವರು ಜಸ್ಟ್ ಒಂದು ಇನ್ಸ್ಪಿರೇಷನ್ ಆಗಿರ್ತಾರೆ ಬೇರೆಯವ್ರ ಲೈಫಲ್ಲಿ. ಯಾಕೆ ಏನು ಸಮಸ್ಯೆ ಈ ಥರ ಎಲ್ಲ ಒಂದು ಹೆಲ್ಪ್ ಮಾಡೋದು. ಹೌದು, ತುಂಬಾ ದೊಡ್ಡ ಇನ್ಸ್ಪಿರೇಷನ್ ನನಗಂತೂ ಪರ್ಸನಲಿ, ತುಂಬಾ ದೊಡ್ಡ ಇನ್ಸ್ಪಿರೇಷನ್. ಪ್ರತಿಯೊಬ್ಬರು RJಗೂ ಇಷ್ಟ ಆಗುವಂಥ ಮೂವಿ. ಆಗ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಆ ಸಿನಿಮಾ, ಆ ಹಾಡುಗಳು, ಅವ್ರ ಎಂಟ್ರಿ, ಆ ಆಫೀಸಿಗೆ ಎಂಟ್ರಿ ಕೊಟ್ಟಿದ್ದೆ, ಕದ್ದಳು ಮನಸ್ಸನ್ನ ಅಂತ ಹಾಡು ಬರುತ್ತೆ. ಅದಾದ್ಮೇಲೆ ಒಳಗೆ ಬಂದ್ಮೇಲೆ ಅವ್ರ ಸ್ಟೈಲಲ್ಲಿ ಟೆರೆಸ್ಸಲ್ಲಿ ಏನೋ ಸೆಟಪ್ ಮಾಡಿರ್ತಾರೆ. ನಾನು ಕೆಲಸ ಮಾಡ್ತಾ ಇದ್ದಿದ್ದು ಹಳೆ ಆಫೀಸಲ್ಲೇ ಅದು ಶೂಟ್ ಮಾಡಿದ್ದು. ಸೊ ನನಗೆ ಅದೊಂದು ಹೆಮ್ಮೆಯ ವಿಚಾರ. ಓಕೆ, ಅದೇ ಜಾಗದಲ್ಲಿ ಅದೇ ಸ್ಟುಡಿಯೋನಲ್ಲಿ ಕೂತ್ಕೊಂಡು ಇದೆಲ್ಲ ಮಾಡಿದ್ದೀವಿ ಅಲ್ಲ ಅಂತ. ಅದೊಂದೇ ಅಲ್ಲದೆ ಐ ಥಿಂಕ್ ಮಿಲನ ಸಿನಿಮಾನಲ್ಲೂ ಅಪ್ಪು ಸರ್ RJ ಪ್ಲೇ ಮಾಡ್ತಾರೆ, ಅದೇ ಆಫೀಸಲ್ಲಿ ಇದ್ದಿದ್ದು. ಸೊ ಅಲ್ಲಿ ಅದೇ ಸ್ಟುಡಿಯೋನ ಅದೇ ಮೈಕಲ್ಲಿ ಮಾತಾಡಿದಾಗ ಫುಲ್ ಖುಷಿ ನನಗೆ. ಓ, ಅಪ್ಪು ಸರ್, ಸುದೀಪ್ ಸರ್ ಇವರೆಲ್ಲ ಇದ್ದಿದ್ದ ಜಾಗ ಅಂತೆಲ್ಲ ಹೇಳ್ಬಿಟ್ಟು ಅದು ಖುಷಿ. ಐ ಥಿಂಕ್ ಮುಸ್ಸಂಜೆ ಮಾತುನಲ್ಲಿ ಟೆರೆಸ್ಸಲ್ಲಿ ಒಂದು ಸ್ಟುಡಿಯೋ ಸೆಟಪ್ ಥರ ಮಾಡಿಬಿಟ್ಟು ಅಲ್ಲಿದೆಲ್ಲ ಮಾಡ್ತಾರೆ. ಎಷ್ಟು ಕೂಲ್ ಆಗಿತ್ತು ಸರ್ ಅದು ನೋಡೋಕ್ಕೆ. ಆ ಸೆಟಪ್ಪು ಇದೆಲ್ಲ ಕುತ್ಕೊಂಡು ಅವ್ರು ಹಾಕೊತಾ ಇದ್ದಿದ್ದು ಔಟ್ಫಿಟ್ ಅರ್ಲಿ 2000s ಅವಾಗ. ಬಟ್ ಅವ್ರದ್ದೇನೋ ಶರ್ಟು ಇದೆಲ್ಲ ಹಾಕೊತಿದ್ರಲ್ಲ, ಆ ಗ್ಲಾಸಸ್ಸು ಮುಸ್ಸಂಜೆ ಮಾತುನೆಲ್ಲ ಅವ್ರು ಹಾಕೊತಾ ಇದ್ದಿದ್ದು, ಆ ಒಂದು ಸ್ಟೈಲೇ ಬೇರೆ ಥರ ಇರ್ತಾ ಇತ್ತು ಸರ್. ಅದನ್ನ ಹಾಕೊಂಡು ಹಾಯ್ ನಮಸ್ಕಾರ ಹೇಗಿದ್ದೀರಾ ಅಂತ ಅವ್ರದ್ದು ಬೇಸ್ ವಾಯ್ಸ್ ಅವ್ರದ್ದಿದೆ. ಅದು ಕೇಳಿಸ್ಕೊಂಡು ಓ ಗುರು ಅಂತ ಆ ರೇಂಜಿಗೆ. ಐ ಥಿಂಕ್ ಪ್ರದೀಪ್ ಅಂತ ಇತ್ತು, RJ ಪ್ರದೀಪ್ ಅಂತ ಅವ್ರ ಪಾತ್ರದ ಹೆಸರಿತ್ತು ಅದರಲ್ಲಿ. ಓ ಮೈ ಗಾಡ್, ಯಾರೋ ಫೋನ್ ಮಾಡ್ಬಿಟ್ಟು ನಂಗೆ ಕಷ್ಟ ಸುಖ ಏನೇ ಹೇಳ್ಕೊಂಡು ಅವ್ರು ಹಂಗೆ ಮಾತಾಡ್ತಾರೆ ಆ್ಯಂಡ್ ಅವ್ರಿಗೆ ಇಮಿಡಿಯೇಟಾಗಿ ಖುಷಿ ಫೀಲ್ ಆಗುತ್ತೆ. ವಿಚ್ ಇಸ್ ಆ್ಯಕ್ಚುಲಿ ಟ್ರೂ. ಹಾಗೆ ಆಗ್ತಾ ಇದ್ದಿದ್ದು ರೇಡಿಯೋನಲ್ಲೇ. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಆಗ್ತಾ ಇತ್ತು ರೇಡಿಯೋನಲ್ಲೇ. ಲವ್ ಸ್ಟೋರಿಗಳು ಸೇರಿಸೋದು, ಒಟ್ಟಿಗೆ ಸೇರಿಸೋದು ತುಂಬ ಆಗ್ತಾ ಇತ್ತು ರೇಡಿಯೋನಲ್ಲೇ. ಆ್ಯಂಡ್ ಒಂದು ಎಷ್ಟೋ ಜನರಿಗೆ ರೇಡಿಯೋ ವಾಸ್ ಅ ಬಿಗ್ ಪಾರ್ಟ್ ಆಫ್ ದೇರ್ ಲೈಫ್. ಇವತ್ತಿಗೂ ಎಷ್ಟೋ ಜನ ದೇರ್ ಆರ್ ಸರ್ಟನ್ ಲಿಸ್ನರ್ಸ್, ಅವ್ರಿಗೆ ಅವ್ರು ಬ್ಲೈಂಡ್ ಆಗಿರ್ಬೋದು ಅಥವಾ ಅಂಗವಿಕಲರಾಗಿರ್ಬೋದು, ಅವ್ರು ಕೂತಿದ್ದ ಜಾಗದಲ್ಲೇ ನನಗೆ ಇಡೀ ದಿನ ಕೇಳಿಸ್ಕೊಳ್ಳೋಕ್ಕೆ ಅಥವಾ ಎಂಟರ್ಟೈನ್ಮೆಂಟ್ಗೆ ಏನಾದರೂ ಬೇಕು ಅಂತ ರೇಡಿಯೋ ಕೇಳಿಸ್ಕೊತಾನೆ ಇರ್ತಾರೆ. ಆವಾಗ ವಾಯ್ಸ್ ನೋಟ್ ಕಳಿಸೋದು ಅಥವಾ ಕಾಲ್ ಮಾಡೋದು ಇದೆಲ್ಲ ಹೇಳ್ತಾರೆ. ಸರ್ ನಾವು ಬ್ಲೈಂಡು ಸರ್, ನಿಮ್ಮ ಶೋ ಕೇಳಿಸ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ ಖುಷಿ ಆಗ್ಬಿಡುತ್ತೆ ಸರ್. ಅದೆಲ್ಲ ಆ ಸುದೀಪ್ ಸರ್ ಮೂಮೆಂಟು ನನ್ನ ಲೈಫಲ್ಲಿ ಅಲ್ಲಾಗುತ್ತೆ. ಸೊ ನಾನು ಸುದೀಪ್ ಸರ್ನ ಮೀಟ್ ಮಾಡಿದಾಗಲೂ ಮ್ಯಾಕ್ಸ್ ಸಿನಿಮಾಗೆ ನಾನು ಇಂಟರ್ವ್ಯೂ ಮಾಡೋಕ್ಕೆ ಅಂತ ಮೀಟ್ ಮಾಡಿದ್ದು ಸುದೀಪ್ ಸರ್ನ. ಅವಾಗ ಹೇಳಿದ್ದು ಸರ್ ಮುಸ್ಸಂಜೆ ಮಾತು ಮಾಡಿಬಿಟ್ಟು, ಇವತ್ತು ಅದೇ ಸ್ಟುಡಿಯೋನಲ್ಲಿ ಕುತ್ಕೊಂಡು ಮಾತಾಡ್ತೀನಿ ಸರ್, ಸೇಮ್ ಮೈಕ್ ಸರ್ ಅಂತೆಲ್ಲ ಹೇಳ್ಬಿಟ್ಟು, ಓ ವೆರಿ ನೈಸ್ ಓಕೆ ಅಂತ ಹೇಳ್ಬಿಟ್ಟು ಚೆನ್ನಾಗಿತ್ತು. ಸೊ ಅದೆಲ್ಲ ನೋಡ್ಕೊಂಡು ಬೆಳೆದಿದ್ದು ಸರ್. ಆ್ಯಂಡ್ ಅವ್ರಗಳ ಲೈಫೇ ಹಂಗೆ ಇರ್ತಾ ಇತ್ತು, ಕೂಲಾಗೆ. ಈಗಲೂ ಹಾಗೆ ಇದೆ ಅದು ನಡ್ಕೊಂಬರೋ ಸ್ಟೈಲು. ಅವ್ರು ನಂಗೆ ಇವತ್ತು ಅಷ್ಟೇ ನಂಗೆ ಸರ್, ನನಗೆ ನಾನು ರೇಡಿಯೋ ಸ್ಟೇಷನ್ ಬರಬೇಕಾದ್ರೆ ಪ್ರತಿದಿನ ಐ ಡಿಸೈಡ್ ವಾಟ್ ಟು ವೇರ್. ಹಿಂಗೆ ಹಾಕೋಣ, ಈ ಥರದ್ದು ಏನಾದರೂ ಸ್ಟೈಲಿಶ್ ಆಗಿ ಬರೋಣ ಅಂತ ಎಲ್ಲ. ತುಂಬ ಜನ ಪರವಾಗಿಲ್ಲ ಆರಾಮಾಗಿ ಬರ್ಬೋದು ಅಂತ ಆರಾಮಾಗಿ ಶರ್ಟ್ ಪ್ಯಾಂಟ್ ಹಾಕೊಂಡ್ಬರೋದು. ನಂಗೆ ಐ ವಾಂಟ್ ಟು ಡ್ರೆಸ್ ಅಪ್ ಮ್ಯಾನ್. ನನಗೆ ಅದೇ ರೇಡಿಯೋ ಕಲ್ಚರ್ ಅದೇ ಹಾಗೆ ಮೇಂಟೈನ್ ಮಾಡಬೇಕು. ಐ ವಾಂಟ್ ಟು ಕೀಪ್ ದಟ್ ಅಂತ ಹೇಳ್ಬಿಟ್ಟು ಪ್ರತಿದಿನ ಅಷ್ಟು ನನ್ನ ಜೋಶಿಗೆ ಲುಕ್ ಗುಡ್ ಫೀಲ್ ಗುಡ್ ಅಂತ ಹೇಳ್ತಾರಲ್ಲ, ಅದೇ ಜೋಶಲ್ಲಿ ಅದೇ ಒಂದು ಕಾನ್ಫಿಡೆನ್ಸಲ್ಲಿ ಪ್ರತಿದಿನ ಬರ್ತೀನಿ. ನಾನು ಕಾಫಿ ತೊಗೊತೀನಿ, ಲೆಟ್ಸ್ ಗೋ ಅಂತ ಹೇಳ್ಬಿಟ್ಟು ಶೋನಲ್ಲಿ ಮಾತಾಡ್ತೀನಿ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್ ಶೋ ಹಿಂಗೆ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್ ಅಂತ ನನ್ನ ಸಂಜೆ ಕಾರ್ಯಕ್ರಮ ಶುರು ಮಾಡಿದಾಗ ಆ ಒಂದು ಈ ಬ್ಯೂಟಿಫುಲ್ ಹಾಡು ನಿಮಗೋಸ್ಕರ ಅಂತ ಓಪನಿಂಗಲ್ಲಿ ಒಂದು ಸೆಕ್ಸಿ ಸಾಂಗು ಅದು ಪ್ಲೇ ಮಾಡಾದ್ಮೇಲೆ ಮಜಾ ರಾಕ್ ಸ್ಟಾರ್ ಥರ ಹೆಂಗೆ ಕೂತ್ಕೊತೀನಿ ಚೇರ್ ಮೇಲೆ. ಐ ಫೀಲ್ ಸೋ ಗುಡ್ ಸರ್. ಎಷ್ಟೋ ಜನರ ಲೈಫ್ನ ಜೀವಿಸ್ತಾ ಇದ್ದೀನಿ. ಸೊ ಅದೊಂದು ಖುಷಿ ಸರ್ ನನಗೆ ಎವ್ರಿ ಸಿಂಗಲ್ ಡೇ. ಸೊ ಯಾ ಸರ್, ಬಿಗ್ ಬಾಸ್ ಅಲ್ಲಿ ಈಗ ಸುದೀಪ್ ಸರ್ ನೋಟ್ ಮಾಡ್ತಾ ಇದ್ರು, ಅವ್ರು ನಿಮ್ಗೆ ಯಾವ ಥರ ಅನಿಸ್ತು? ಸರ್ ಐ ಥಿಂಕ್ ಎಸ್ಪೆಷಲಿ ಸುದೀಪ್ ಸರ್ ಅಂತ ಬಂದಾಗ ಅದ್ಭುತವಾದಂತಹ ನಿರೂಪಣೆ. ಆ್ಯಕ್ಚುಲಿ ಸುದೀಪ್ ಸರ್ ನೀವು ಹೇಳಿದಾಗ ನಂಗೆ ಒಂದು ವಿಚಾರ ಜ್ಞಾಪಕ ಬಂತು. ನಾನು ರೀಸೆಂಟಾಗಿ ಒಂದು ವಿಡಿಯೋ ಹಾಕಿದ್ದೆ ಸೋಷಿಯಲ್ ಮೀಡಿಯಾನಲ್ಲಿ, ರಣಹದ್ದು ಅಸೋಸಿಯೇಷನ್ ಬಗ್ಗೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದು ವಿಡಿಯೋ ವೈರಲ್ ಆಗಿತ್ತು.
ಸೊ ಸುದೀಪ್ ಸರ್ ಏನೋ ರಣಹದ್ದು ಬಗ್ಗೆ ಏನೋ ಮಾತಾಡಿದ್ದು, ಸೊ ಬಿಗ್ ಬಾಸ್ ಸ್ಟೇಜಲ್ಲಿ ಅದು ನ್ಯೂಸ್ ಮಾಡಿದ್ರು ಅವರು. ಸೊ ನನಗೆ ನಾನು ಅದು ನೋಡ್ಬಿಟ್ಟು ಕಾಂಟೆಂಟ್ ಅಂದ್ಕೊಂಡ್ಬಿಟ್ಟು ನನ್ನ ಸೋಷಿಯಲ್ ಮೀಡಿಯಾನಲ್ಲಿ ಅವರು ಸ್ಟೇಜ್ ಮೇಲೆ ಏನೋ ಹೇಳ್ತಾರೆ ಯಾವುದೋ ಒಂದು ಪ್ರಾಣಿ ಬಗ್ಗೆ, ಆಮೇಲೆ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಅದ್ರ ಪ್ರಕಾರ. ನಾಯಿ ಬಾಲ ಡೊಂಕು ಅಂತ ಹೇಳ್ತಾರೆ, ಆ ನಾಯಿ ಅಸೋಸಿಯೇಷನ್ ಅಂತ ಫೋನ್ ಮಾಡ್ತಾ ಇದೀವಿ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರು ನೋಡಲ್ಲ ಅಂತ, ಆ ಬೆಕ್ ಅಸೋಸಿಯೇಷನ್ ಫೋನ್ ಮಾಡ್ತೀವಿ. ಇದೊಂದು ವಿಡಿಯೋ ಮಾಡಿದೆ ಸರ್ ಅಷ್ಟೇ. ಆ್ಯಂಡ್ ಅದು ಮಾಡಾದ್ಮೇಲೆ, ಆ ವಿಡಿಯೋ ಮಾಡಾದ್ಮೇಲೆ ವೆರಿ ರೀಸೆಂಟ್ಲಿ ಆ ಫಿನಾಲೆ ಹಿಂದಿನ ದಿನ, ಪ್ರೀ ಫಿನಾಲೆ ಹಿಂದಿನ ದಿನ, ಐ ಗೆಟ್ ಅ ಕಾಲ್ ಫ್ರಮ್ ಪ್ರೊಡಕ್ಷನ್ ಟೀಮ್ ಸೇಯಿಂಗ್ ದಟ್ ಆ ವಿಡಿಯೋ ಮಾಡಿದ್ರಲ್ಲ ಅದ್ರ ಡಾಕ್ಯುಮೆಂಟ್ ಫೈಲ್ ಕಳಿಸಿ ಅಂತ. ಆ್ಯಂಡ್ ನಂಗೆ ಯಾಕೆ ಏನು ಅಂತ ಗೊತ್ತಿಲ್ಲ, ಆನ್ ಸ್ಯಾಟರ್ಡೇ ಸರಿ ಓಕೆ ಅಂತ ಹೇಳ್ಬಿಟ್ಟು ಆ ಡಾಕ್ಯುಮೆಂಟ್ ಫೈಲ್ ಕಳಿಸ್ದೆ ಅವ್ರಿಗೆ. ಅದು ಕಳಿಸಾದ್ಮೇಲೆ ಅವತ್ತಿನ ದಿನ ಸುದೀಪ್ ಸರ್ ಇನ್ಸಿಸ್ಟೆಡ್ ಆ್ಯಂಡ್ ಹಿ ಪ್ಲೇಡ್ ಇಟ್ ಆನ್ ಬಿಗ್ ಬಾಸ್ ಸ್ಟೇಜ್ ಸರ್. ಆ ಸ್ಟೇಜಲ್ಲಿ ಆ ಟಿ ವಿ ಇದೆಯಲ್ಲ, ಆ ಟಿ ವಿನಲ್ಲಿ ಟೆಲಿಕಾಸ್ಟ್ ಮಾಡಿಸ್ತಾರೆ ನಾನು ಮಾಡಿದ್ದು ಆ ಕಾಂಟೆಂಟ್ ವಿಡಿಯೋ. ಆ್ಯಂಡ್ ಅಲ್ಲಿ ಒಳಗಿರೋರು ನೋಡ್ತಾರೆ, ಆಚೆ ಇರೋರು ನೋಡ್ತಾರೆ. ನೆಕ್ಸ್ಟ್ ಡೇ ನಾನು ಫಿನಾಲೆಗೆ ಹೋಗಿದ್ದು. ಅಲ್ಲಿ ಹೋದಾಗ ಎಲ್ಲರೂ ಹೇಳಿದ್ರು ನಿಮ್ಮ ವಿಡಿಯೋ ನೋಡಿದೆ ಸೂಪರ್, ಬಟ್ ಎಲ್ಲಿ ಟೆಲಿಕಾಸ್ಟೇ ಆಗಿಲ್ವಲ್ಲ ಇದು ಅಂತ. ಇಲ್ಲ, ಅದು ಇಟ್ ಮೈಟ್ ಬಿಕಮ್ ಅ ಕಾಂಟ್ರವರ್ಸಿ, ಸುಮ್ಮನೆ ಟೆಲಿಕಾಸ್ಟ್ ಆದರೆ ಬೇಡ ಅಂತೆಲ್ಲ ಹೇಳ್ಬಿಟ್ಟು. ಸೊ ಇಟ್ ವಾಸ್ ಆ ರೀತಿ ಇದ್ದಿದ್ದು. ಬಟ್ ಅದಾದಮೇಲೆ ಆಫ್ಟರ್ ಪಾರ್ಟಿನಲ್ಲಿ ನಾವೆಲ್ಲ ಒಟ್ಟಿಗೆ ನಿಂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ವೆರಿ ಸ್ವೀಟ್ಲಿ ಸುದೀಪ್ ಸರ್ ಎಲ್ಲರೂ ಇದ್ದರು, ಎವ್ರಿ ಒನ್ ಇನ್ಕ್ಲೂಡಿಂಗ್ ಸಮ್ ಆ್ಯಕ್ಟರ್ಸ್, ಡೈರೆಕ್ಟರ್ಸ್ ಎಲ್ಲರೂ ಇದ್ದರು. ಅವ್ರ ನಡುವೆ ನಿಂತಿರ್ಬೇಕಾದ್ರೆ, ಅಮಿತ್ ನೀವು ಮಾಡೋ ಕಾಂಟೆಂಟ್ ತುಂಬ ಇಷ್ಟ ಆಯ್ತು ನನಗೆ, ನೀವು ಮಾಡಿದ್ದ ಆ ವಿಡಿಯೋ ಇಸ್ ವೆರಿ ಸ್ಮಾರ್ಟ್, ಪಟ್ ಅಂತ ಆ ಟೈಮ್ಗೆ ನೀವು ವಿಡಿಯೋ ಮಾಡಿದ್ರಿ ಅಂತ. ಏನು ರೇಂಜಿಗೆ ಅಂದರೆ, ನಾನು ಅದರಲ್ಲಿ ವಿಡಿಯೋನಲ್ಲಿ ಹೇಗೆ ಆ್ಯಕ್ಟಿಂಗ್ ಮಾಡ್ತೀನಿ ಹಂಗೆ ಆ್ಯಕ್ಟಿಂಗ್ ಮಾಡಿ ತೋರಿಸಿದ್ರು ಸುದೀಪ್ ಸರ್. ನಾ ಬೆಕ್ ಅಸೋಸಿಯೇಷನ್ದಾಗ ಫೋನ್ ಮಾಡ್ತೀನಿ ಹಂಗೆ ಹೇಳಿದ್ರು ಅವರು. ಆ್ಯಂಡ್ ಎವ್ರಿ ಒನ್ ಸ್ಟಾರ್ಟೆಡ್ ಲಾಫಿಂಗ್. ಐ ವಾಸ್ ಲೈಕ್ ಓ, ಆಫ್ ದ ಕ್ಯಾಮ್ರಾ ಫುಲ್ ಫನ್ ಆಗಿರ್ತಾರಲ್ಲ ಎಲ್ಲರ ಜೊತೆ. ತುಂಬ ಒಳ್ಳೆ ವ್ಯಕ್ತಿ. ಆ್ಯಂಡ್ ಎಷ್ಟು ಸ್ವೀಟಾಗಿ ಒಬ್ಬೊಬ್ರಿಗೂ ಬಂದು ಹಾಯ್ ಹೆಲೋ ಅಂತ ಹೇಳಿ ಮಾತಾಡಿಸಿ ಹಿ ಗೇವ್ ಅಸ್ ಅ ಹಗ್ ಅಂತ. ನಮ್ಮ ತಲೆ ಅಯ್ಯೋ ಸುದೀಪ್ ಸರ್ ಜೊತೆ ಇದೀವಿ ನಾವು ಪಾರ್ಟಿನಲ್ಲಿ, ಸೋ ಕೂಲ್ ಅಂತ. ಆ್ಯಂಡ್ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಮಧ್ಯದಲ್ಲಿ ಕರಿಬಸಪ್ಪ ಅವ್ರೇನೋ ಹೇಳಿದ್ರು, ಅವಾಗಲೂ ಸುದೀಪ್ ಸರ್ ಹೇಳಿದ್ರು, ನೀವು ಎಷ್ಟು ಮಾತಾಡ್ತೀರಾ ಅಂದರೆ ಇವ್ರು ಹೊರಡಬೇಕಾದ್ರೆ ನಾನು ಅಮಿತ್ ಸ್ಟೇಜ್ ಮೇಲೆ ಕುತ್ಕೊಂಡ್ಬಿಟ್ವಿ ಅಂತ. ಸರ್ ನಿಮಗೆ ಜ್ಞಾಪಕ ಇದೆಯಾ ಸರ್ ಅಂತ. ಅಫ್ಕೋರ್ಸ್ ಐ ರಿಮೆಂಬರ್ ಅಂತ. ಅವ್ರು ಅದು ಹೇಳೋದೇ ಬೇಕಿರೋದಿಲ್ಲ, ಬಿಕಾಸ್ ನಾನು ಒಂದು ವಾರದಲ್ಲಿ ಬಂದು ಹೋದವನು. ಆ್ಯಂಡ್ ಐ ಡೋಂಟ್ ನೋ ಇಫ್ ಇಟ್ ವರ್ಕ್ಸ್ ಔಟ್ ಆರ್ ನಾಟ್, ಅವ್ರಿಗೆ ಜ್ಞಾಪಕ ಇರುತ್ತೋ ಇಲ್ವೋ ಅದೆಲ್ಲ ಏನೂ ಗೊತ್ತಿಲ್ಲ ನನಗೆ. ಬಟ್ ಅವ್ರು ಕ್ಲೀನಾಗಿ ಜ್ಞಾಪಕ ಇಟ್ಕೊಂಡು ಆ ವಿಡಿಯೋ ಬಗ್ಗೆ ಮಾತಾಡಿ ಎಲ್ರಿಗೂ ಆ ವಿಡಿಯೋ ಬಗ್ಗೆ ಅರ್ಥ ಮಾಡಿಸ್ಬಿಟ್ಟು ಅಪ್ರಿಷಿಯೇಟ್ ಮಾಡಿದ್ರಲ್ಲ ಸರ್, ಖುಷಿ ಆಗ್ಬಿಡ್ತು ನನಗೆ. ಎಲ್ಲರೂ ಇದ್ದರು ಅಲ್ಲಿ, ಗಿಲ್ಲಿನೂ ಅಲ್ಲೇ ಇದ್ದ. ಅವನು ಹೇಳ್ದೆ ಆ ವಿಡಿಯೋ ಬಗ್ಗೆ, ಇದು ನೋಡಿದ್ದೆ ಆ ವಿಡಿಯೋನಲ್ಲಿ ಅಂತೇನೋ, ಈ ಪಾರ್ಟು ಡಾಗ್ ಸತೀಶ್ ಅವ್ರದ್ದೇನೋ ಫೋಟೋ ಇತ್ತು ಆ ವಿಡಿಯೋನಲ್ಲಿ ಅಂತ ಹೇಳ್ಬಿಟ್ಟು ಜೋಕ್ ಮಾಡಿದ್ರು. ಸೊ ಅದು ಇದೆಲ್ಲ ಇತ್ತು. ಸೊ ಅದು ನೋಡಿ ಸುದೀಪ್ ಸರ್ ಅಪ್ರಿಷಿಯೇಟ್ ಮಾಡಿದ್ರು ಸರ್. ಆವತ್ತಿನ ದಿನ ಸೂಪರಾಗಿ ನಿದ್ದೆ ಮಾಡಿದೆ ಸರ್. ಬಿಗ್ ಬಾಸ್ ಆಚೆ ಬಂದಮೇಲೆ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಸರ್. ಈಗ ನಾನು ಎಲ್ಲ ಒಂದು ಕಡೆ ಸುದೀಪ್ ಸರ್ ಐ ಥಿಂಕ್ ದ ಬಿಗ್ಗೆಸ್ಟ್ ಅಡ್ವೈಸ್ ಅವ್ರು ಕೊಟ್ಟಿದ್ದು ಏನಂದರೆ, ಕಾಂಟೆಂಟ್ನ ಇನ್ನೂ ಹ್ಯೂಮರು ಮತ್ತು ಕಾಂಟೆಂಟ್ ಸ್ಟೈಲ್ ಇದೆ ನಿಮ್ಮದೊಂದು, ಅದನ್ನು ಇನ್ನೂ ಜಾಸ್ತಿ ಮಾಡಿ, ಅದನ್ನು ಇನ್ನೂ ಸ್ವಲ್ಪ ಪೇಂಟಿಂಗ್ ಟಿಂಕರಿಂಗ್ ಮಾಡಿಬಿಟ್ಟು ಇಂಪ್ರೂವ್ ಮಾಡ್ಕೊಳ್ಳಿ ಆ ಸ್ಟೈಲು. ಬಟ್ ಮಾಡ್ತಾ ಹೋಗಿ, ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್ ಅಂತ ವೆರಿ ಸ್ವೀಟ್ಲಿ. ನಾನು ಹೊರಡೋಕ್ಕಿಂತ ಮುಂಚೆನೂ ಆನ್ ದ ಸ್ಟೇಜ್ ಅವರು ನಿಮ್ಮನ್ನ ಇಲ್ಲಿ ಮಾತ್ರ ಅಲ್ಲ ಆಚೆನೂ ಬೆರ್ತಿದ್ದೀನಿ, ಐ ನೋ ಯು, ಆ್ಯಂಡ್ ನಿಮ್ಮ ಕಾಂಟೆಂಟ್ ಸ್ಟೈಲ್ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳ್ಬಿಟ್ಟು ಎಷ್ಟು ಸ್ವೀಟಾಗಿ ಮಾತಾಡಿಸಿದ್ರು ಸರ್. ಅದು ಒಂದು ಐ ವಿಲ್ ಕ್ಯಾರಿ ವಿತ್ ಮೀ ಫಾರ್ ಎವರ್. ಆ್ಯಂಡ್ ನನಗಂತೂ ತುಂಬ ದೊಡ್ಡ ಇನ್ಸ್ಪಿರೇಷನ್ ಅವರು. 30 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ ವೆರಿ ರೀಸೆಂಟ್ಲಿ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ನಮ್ಮ ಪ್ರೀತಿಯ ಕಿಚ್ಚ ಸುದೀಪ್. ನಮ್ಮ ಇಂಡಸ್ಟ್ರಿ ಮಾತ್ರ ಅಲ್ಲದೆ ಬೇರೆ ಇಂಡಸ್ಟ್ರಿಗಳನ್ನು ರೂಲ್ ಮಾಡುವಂತಹ ವ್ಯಕ್ತಿ. ಕನ್ನಡ ಬಿಗ್ ಬಾಸ್ ನಿರೂಪಣೆ, ಬಿಗ್ ಬಾಸಿನ ನಿರೂಪಣೆ ಅಂತ ಬಂದಾಗ ಆಲ್ ಇಂಡಿಯಾ ಕಂಪೇರ್ ಮಾಡಿದ್ರೆ ಸಖತ್ ಸೂಪರ್ ಆಗಿ ಟಫ್ ಆಗಿ ಒಂದು ಇದು ಕೊಡೋದು ನಮ್ಮ ಸುದೀಪ್ ಸರ್. ಸುದೀಪ್ ಸರ್ನ ಬಿಟ್ಟು ಬೇರೆ ಯಾರು ಮಾಡೋಕ್ಕಾಗ್ಬೋದಾ? ಇಲ್ಲ ಸರ್, 100% ಇಲ್ಲ ಸರ್. ಇಫ್ ಸುದೀಪ್ ಸರ್ ಇಲ್ಲದೆ, ನೀವು ನೋಡಿ ಸರ್, ಸುದೀಪ್ ಸರ್ ಇಲ್ಲದೆ ವೀಕೆಂಡ್ ಶೋ ಯಾರು ನೋಡಲ್ಲ ಸರ್. ತುಂಬ ಜನ ಹೇಳಿದ್ದಾರೆ ನಾವು ವೀಕೆಂಡ್ ಅಷ್ಟೇ ನೋಡೋದು. ಹೌದು, ಬಿಕಾಸ್ ಸುದೀಪ್ ಸರ್. ಆ್ಯಂಡ್ ಐ ಥಿಂಕ್ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಸರ್. ನಾನಲ್ಲಿ ಮನೇಲಿ ಕೂತ್ಕೊಂಡಿದ್ದಾಗಲೂ ಅಷ್ಟೇ ಅವರು. ಎಸ್ ಸರ್. ಯಾಕಂದ್ರೆ ಈ ಕೆಲವು ಶೋಗಳು ನಡೀತಾ ಇದೆ ಬಿಗ್ ಬಾಸ್, ಕೆಲವು ತಮಿಳ್, ತೆಲುಗು, ಬಾಲಿವುಡ್ ಕಂಟೆಸ್ಟೆಂಟ್ಸ್ ಇವರು ಅವರೇನೆ ಸ್ಪರ್ಧಿಗಳೇನೆ ಡೈರೆಕ್ಟ್ ಆಗಿ ಅಷ್ಟ್ಗೆ ಎದುರಾಕೋತಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ನಡೆಯೋ ಬಿಗ್ ಬಾಸ್ ಶೋ ಸುದೀಪ್ ಸರ್ ನಿಂತ್ರೆ ಅಲ್ಲಿ ಎಲ್ಲರಿಗೂ ಒಂದು ಭಯ ಇರುತ್ತೆ. ಮಾತಾಡ್ಬೇಕಾದ್ರೆ ಎಲ್ಲಿ ಮಿಸ್ಟೇಕ್ ಮಾಡಿಬಿಡ್ತೀವಿ. ನಮ್ಗೆಲ್ರಿಗೂ ಎದೆ ಬಗ್ ಅಂತ ಹೊಡಿತಾ ಇರುತ್ತೆ. ಬಟ್ ಆ ರೇಂಜ್ ತೊಗೊಂಡು ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಅವ್ರಿಗೆ ಪವರು, ಆ ಸ್ಟೇಟಸ್ ಇದೆ ಅನ್ನೋ ಕಾರಣಕ್ಕೆ ಅದರ ಅಡ್ವಾಂಟೇಜು ತೊಗೊಳ್ಳಲ್ಲ. ಎಷ್ಟು ಹೇಳಬೇಕೋ ಅಷ್ಟು ಹೇಳ್ತಾರೆ. ಆ್ಯಂಡ್ ಅವ್ರು ಅಕಸ್ಮಾತ್ ಏನಾದರೂ ಒಂದು ವಿಚಾರದ ಬಗ್ಗೆ ಅಡ್ವೈಸ್ ಕೊಟ್ರು, ಬೈದ್ರೂ ಅದಾದ್ಮೇಲೆ ಅಡ್ವೈಸ್ ಕೊಡ್ತಾರೆ, ಏನಕ್ಕೆ ನಾನು ಬೈದೆ ಅಂತ ಅರ್ಥ ಮಾಡಿಸ್ತಾರೆ. ಅಂದರೆ ಯು ವಾಂಟ್ ಲೀವ್ ದ ಕಾನ್ವರ್ಸೇಷನ್ ಥಿಂಕಿಂಗ್ ಏನು ಗುರು ಹಿಂಗೆ ಹೇಳ್ಬಿಟ್ರಲ್ಲ ಅಂತ, ಇದಕ್ಕೆ ಅವ್ರು ಹಿಂಗೆ ಹೇಳಿದ್ದು ಅಂದ್ಕೊಂಡು ನಾವು ಆಚೆ ಬರ್ತೀವಿ. ಸೊ ಆ ರೀತಿ ಒಂದು ಕಂಪ್ಲೀಟ್ ಸರ್ಕಲ್ ಕಂಪ್ಲೀಟ್ ಮಾಡ್ತಾರೆ. ಏನಕ್ಕೆ, ಯಾವ ಕಾರಣಕ್ಕೆ ನಾನು ಇದೆಲ್ಲ ಹೇಳಿದೆ ಅಂತಲೂ ಹೇಳ್ತಾರೆ ಅವರು. ಸೊ ದಟ್ ಈಸ್ ವಾಟ್ ವಿ ನೀಡ್ ಸರ್. ಅದು ಐ ಡೋಂಟ್ ನೋ ಬೇರೆಯವ್ರು ಯಾರು ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಸುದೀಪ್ ಸರ್ ಒಂದ್ಸಲ ನೋಡಾದ್ಮೇಲೆ, ಆ ಟೇಸ್ಟ್ ಸಿಕ್ಕಾದ್ಮೇಲೆ ನಾವು ಯಾರನ್ನೂ
ಬೇರೆ ಯಾರನ್ನೂ ತೊಗೊಳಕ್ಕಾಗಲ್ಲ ಬಿಗ್ ಬಾಸ್ ಸ್ಟೇಜಲ್ಲಿ. ಎಲ್ರಿಗೂ ಆಸೆ ಸರ್, ನಾವೆಲ್ಲ ಫ್ಯಾನ್ಸೇ, ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳು ನೋಡ್ಕೊಂಡು ಬೆಳೆದಿದ್ದೀವಿ. ಅವ್ರ ಜೊತೆ ಕೆಲಸ ಮಾಡೋಕ್ಕೊಂದು ಆಪರ್ಚುನಿಟಿ ಸಿಕ್ಕಿದ್ರೆ ಎಷ್ಟು ದೊಡ್ಡ ವಿಚಾರ ಸರ್ ಅದು. ಅವ್ರ ಜೊತೆ ನಾನು ಕುತ್ಕೊಂಡು ಒಂದು 2 ನಿಮಿಷ ಮಾತಾಡಿ ಅವ್ರು ನನ್ನ ಬಗ್ಗೆ ಮಾತಾಡಿದ್ದೇ ನನಗೆ ಇವತ್ತಿನ ದಿನದವರೆಗೂ ಮೈ ಜುಮ್ ಅನಿಸುತ್ತೆ. ಓಯ್ ಸುದೀಪ್ ಸರ್ ಮಾತಾಡಿದ್ರು ನನ್ನ ಬಗ್ಗೆ ಅಂತ. ನನ್ನ ಹೆಸರು ಅವ್ರು ಪ್ರತಿ ಸಲ ಕರೆದಾಗ್ಲೂ ಅಮಿತ್ ಅಂತಿದ್ದಾರೆ, ಅಮಿತ್ ಅಂತ ಕರೆದಾಗ ಅವರು ಹಾಂ ಸರ್ ಸರ್ ಅಂತ ಅವ್ರು ಬೇಸ್ ವಾಯ್ಸಲ್ಲಿ ಅಮಿತ್ ಅಂತ ಹೇಳಿದಾಗ ಸರ್ ಸರ್ ಅಂತ ಅಷ್ಟು ಖುಷಿ ನನಗೆ. ಅಯ್ಯೋ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅವರು ಅಂತ. ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಸರ್ ಇಟ್ ಇಸ್ ಅ ಬಿಗ್ ಡೀಲ್. Cloud 9 ಇರ್ತೀರಾ ನೀವು ಸೀರಿಯಸ್ ಆಗಿ. ಬಟ್ ನಮ್ಮ ಎಲ್ಲರ ಆಸೆ ಕೂಡ, ನಾನು ತುಂಬ ಮ್ಯಾನಿಫೆಸ್ಟ್ ಮಾಡ್ತೀನಿ ಒಂದಲ್ಲ ಒಂದಿನ ಸರ್ ಜೊತೆ ಎಲ್ಲೋ ಒಂದು ಕಡೆ ಕೆಲಸ ಮಾಡುವಂತಹ ಒಂದು ಅವಕಾಶ ನನಗೆ ಸಿಗಲಿ ಅಂತ ನಾನು ಅವ್ರಿಗೆ ಚಾನ್ಸ್ ಸಿಕ್ಕಿದ್ರೆ ಹೋಗ್ತೀರಾ? ಸರ್ 100%. ಯಾವ್ದಾರು ಆಫರ್ ಬಂದಿದ್ಯಾ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ? ಸಿನಿಮಾ ಇಲ್ಲ ಸರ್, ಸಿನಿಮಾ ಯಾವುದೇ ಥರದ ಆಫರ್ ಎಲ್ಲ ಬಂದಿಲ್ಲ ಸರ್. ಟೆಲಿವಿಷನ್ ಬಂದ್ರೆ ಮಾಡ್ತೀರಾ? ಖಂಡಿತ ಸರ್, ನಾಟಕಗಳು ಇದೆಲ್ಲ ಮಾಡ್ಕೊಂಡೇ ಬಂದಿತ್ತು. ಅಫ್ಕೋರ್ಸ್ ಆಪರ್ಚುನಿಟೀಸ್ ಬಂದರೆ ಅಫ್ಕೋರ್ಸ್ ಟ್ರೈ ಮಾಡ್ತೀನಿ. ಬಟ್ ಅಲ್ಲಿ ಆ ಆಪರ್ಚುನಿಟಿ ಬರೋವರೆಗೂ ನನ್ನ ವೃತ್ತಿ, ನನ್ನ ಗೂಡಿದು ನನ್ನ ರೇಡಿಯೋ ಸ್ಟೇಷನ್ ಇದೆ. ಸೊ ನಾನು ನನ್ನ ಕೆಲಸ ಸದ್ಯಕ್ಕೆ ರೇಡಿಯೋ ಸಿಟಿಯಲ್ಲಿ ಸಂಜೆ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ.